ಅಜ್ಜಿ ಏನೇ ಇದು ಮಧ್ಯರಾತ್ರಿ ನಿಂದು? ಅಯ್ಯೋ ಅಜ್ಜಿ, ಪೂರ್ತಿ ಎಚ್ಚರ ಮಾಡ್ಕೊಳ್ಳಿ. ನನ್ಗೇನೋ ವಯಸ್ಸಾಯ್ತು, ನಿದ್ದೆ ಬರಲ್ಲ ಅಂದ್ರೆ ನಿನ್ಗೂ ನಿದ್ರೆ ಬರಲ್ವಾ? ಅದಲ್ಲ ಅಜ್ಜಿ, ಮೊದ್ಲು ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಹೀಗಂತೂ ನನ್ಗಾಗಲ್ಲ, ನಂಗ್ ನಿದ್ರೆ ಬರ್ತಾ ಇದೆ ಕಣೆ. ಹೋಗು, ನಾಳೆ ಮಾತಾಡೋಣ. ಅಜ್ಜಿ ಏನೇ ನಿಂದು? ಮನೇಲಿ ಎಲ್ರು ಮಲ್ಗಿದಾರ ತಾನೆ? ಮನೇಲಿ ಯಾರು ಇನ್ನೂ ಮಲ್ಗಿಲ್ಲ. ಹ? ಅಂದ್ರೆ ಅಂದ್ರೆ ವಿರಾಟ್ ಸಿಂಧು ಕಾಣಿಸ್ತಿಲ್ಲ. ಅಲ್ವೇ, ಮಧ್ಯರಾತ್ರಿ ನಿನ್ ಮುಂದೆ ಇರ್ತಾರಾ? ರೂಮಲ್ಲಿ ಮಲ್ಗಿರ್ಬೇಕು. ಹೋಗ್ ಮಲ್ಕೋ ನೀನು. ಅಯ್ಯೋ ಅಜ್ಜಿ, ಅವರಿಬ್ರು ಮನೇಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ಏನ್ ಹೇಳ್ತಾ ಇದೀಯ? ಕಾಣ್ತಾ ಇಲ್ಲ ಅಂದ್ರೆ ಎಲ್ಲಿ ಹೋದ್ರು? ಅದೇ ನನ್ಗೂ ಗೊತ್ತಾಗ್ತಿಲ್ಲ. ರೂಮಲ್ಲಿ ಇಲ್ಲ ಅಂದ್ರೆ? ರೂಮಲ್ಲಿ ಅಷ್ಟೇ ಅಲ್ಲ, ಹಾಲ್, ಬಾಲ್ಕನಿ, ಕಿಚನ್, ಲಾನ್, ಟೆರೆಸ್ ಎಲ್ಲಾ ಕಡೆ ನೋಡ್ದೆ. ಆದ್ರೆ ವೀರ್ ಸಿಂಧು ಎಲ್ಲೂ ಕಾಣಿಸ್ತಿಲ್ಲ. ಇತ್ತೀಚೆಗೆ ನಮ್ಮ ಮನೆಯಲ್ಲಿ ಡಿಸಿಪ್ಲಿನ್ ಅನ್ನೋದು ಮಾಯ ಆಗಿ ಸರ್ಕಸ್ ಕಂಪ್ನಿನೇ ಆಗಿದೆ. ಅಲ್ಲ, ಇಷ್ಟೊತ್ನಲ್ಲಿ ಯಾರು ಹೊರಗಡೆ ಹೋಗ್ತಾರೆ? ಇದೆಲ್ಲ ಅವಳ್ದೇ ಕಿತಾಪತಿ. ಅಜ್ಜಿ, ಅತ್ತೆಗೆ ಹೇಳಣ್ವಾ? ವಿರಾಟ್, ನಿಮ್ಗೆ ಎಷ್ಟು ವೆರೈಟಿ ದೋಸೆ ಗೊತ್ತು? ಒಂದು 5 to 6 ವೆರೈಟೀಸ್. ಯಾಕೆ? ಹಾಗಿದ್ರೆ ನಿಮ್ಗೆ 99 ವೆರೈಟಿ ದೋಸೆ ಬಗ್ಗೆ ಗೊತ್ತಿಲ್ವಾ? 99 ವೆರೈಟಿ ದೋಸೆನಾ? ಮತ್ತೆ ನಾನು ಯಾವತ್ತೂ ಹೋಟೆಲ್ನಲ್ಲಿ 99 ವೆರೈಟಿ ಮೆನ್ಯೂ ನೋಡೇ ಇಲ್ಲ. ಯಾವ ಹೋಟೆಲ್ಸ್ ಅಲ್ಲೂ ಸಿಗದೆ ಇರೋದು ಈ ಫುಡ್ ಸ್ಟ್ರೀಟ್ ಅಲ್ಲಿ ಸಿಗುತ್ತೆ. ಓಪನ್ ಕಿಚನ್ ದೋಸಾ ಕಾರ್ನರ್. ವಾವ್, ಇಷ್ಟು ವೆರೈಟಿನಾ? ಅಮೇಜಿಂಗ್. ಇವಾಗ ಹೇಳಿ, ಆ ವೆರೈಟಿಯಲ್ಲಿ ಯಾವ ವೆರೈಟಿನ ಆರ್ಡರ್ ಮಾಡ್ಲಿ? ಮಸಾಲ್ ದೋಸೆ. ವಿರಾಟ್, ಅದ್ ಎಲ್ಲ ಕಡೆ ಸಿಗುತ್ತೆ. ಬೇರೆ ಏನಾದ್ರೂ ಹೇಳಿ. ಹಾ, ಮಶ್ರೂಮ್ ಮಸಾಲ್ ದೋಸೆ. ಹಾ ಅಣ್ಣ, 2 ಮಶ್ರೂಮ್ ಮಸಾಲ್ ದೋಸೆ. ಹುಡುಗಿ ಹುಡುಗಿ ನಿನ್ನ ಕಂಡಾಗ ನನ್ನೇ ಮರೆತೆ ನಾನೀಗ. ಮನಸ್ಸು ಮನಸ್ಸು ಮೆಚ್ಚಿಕೊಂಡಾಗ ನಾನೇ ಇಲ್ಲ ನನಗೀಗ. ನೀನು ನಕ್ಕು ನಲಿಯುವಾಗ ಕಲ್ಲು ಶಿಲೆಗಳಾಯ್ತು ಈಗ. ನಿನ್ನಾಣೆ ಪ್ರಾಣ ಕೊಟ್ಟು ಪ್ರೀತಿ ಮಾಡುವೆ ಪ್ರೀತಿ. ಅಜ್ಜಿ, ಎಲ್ಲಾ ಕಡೆ ಹುಡುಕ್ತೆ, ಆ ಸಿಂಧು ಎಲ್ಲೂ ಕಾಣಿಸ್ತಿಲ್ಲ. ಅಯ್ಯೋ, ಆ ಸಿಂಧು ಹೆಸರು ಯಾಕೆ ಹೇಳ್ತೀಯಾ? ಅವಳೆಲ್ಲಾದ್ರೂ ಹಾಳಾಗೋಗ್ಲಿ, ನಮ್ಗೆ ವಿರಾಟ್ ಮುಖ್ಯ. ಏನೋ ನೀವಿಬ್ರು ವಿರಾಟ್ನ ಹುಡುಕ್ತಾ ಇದ್ದೀರಾ? ಇಷ್ಟೊತ್ತಲ್ಲಿ ಹೊರಗಡೆ ಎಲ್ಲೋಗಿರ್ತಾನೆ? ರೂಮಲ್ಲಿ ಮಲ್ಗಿರ್ಬೇಕು. ರೂಮ್ ಚೆಕ್ ಮಾಡ್ದೆ ಮಾವ, ಅಲ್ಲಿಲ್ಲ ಅವನು. ಹೌದಾ? ರೂಮ್ನಲ್ಲಿ ಇಲ್ವಾ? ಜೊತೆಗೆ ಆ ಗೂಬೇನು ಕಾಣಿಸ್ತಾ ಇಲ್ಲ. ಯಾರು? ಅವನ್ ಹೆಂಡತಿನೂ ಕಾಣಿಸ್ತಾ ಇಲ್ಲ ಅಂದೆ. ಇಬ್ರು ಕಾಣಿಸ್ತಿಲ್ಲ ಅಂದ್ಮೇಲೆ ಎಲ್ಲ ಹೋಗಿರ್ತಾರೆ. ಬರ್ತಾರ ಬಿಡಿ. ನಿನ್ನಷ್ಟು ಹಗುರವಾಗಿ ಎಲ್ಲ ವಿಚಾರನೂ ತಗೊಳೋದಿಕ್ಕಾಗೋದಿಲ್ಲ. ಅವಳು ಮಾಡೋ ಒಂದೊಂದು ಕಿತಾಪತಿನೂ ಯಾವಾಗ್ಲೂ ಕಟ್ಟಿಗೆ ಬರುತ್ತೆ. ಹಂಗೆಲ್ಲ ಏನೂ ಆಗಲ್ಲ ಅತ್ತೆ. ನೀನೇನು ಅವಳ ಪರ ವಹಿಸ್ಕೊಂಡ್ ಬರ್ಬೇಡ. ನನಗೆ ನನ್ ಮೊಮ್ಮಗ ಎಲ್ಲಿ ಹೋದ್ನೋ ಅಂತ ಟೆನ್ಷನ್ ಆಗ್ತಾ ಇದೆ. ನೀವೇನು ಟೆನ್ಷನ್ ಆಗೋ ಅಗತ್ಯ ಇಲ್ಲ. ಸಿಂಧು ನನ್ನ ಮಗನ ಜೊತೆ ಇದ್ರೆ ಅವನ್ ಸೇಫ್ ಆಗಿರ್ತಾನೆ. ಕುಮಾರ್, ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ಆ ಸಿಂಧು ಮೊದ್ಲೇ ಮಿಡ್ಲ್ ಕ್ಲಾಸು. ಇಷ್ಟೊತ್ನಲ್ಲಿ ವಿರಾಟ್ನ ಕರ್ಕೊಂಡು ಹೋಗಿ ಅವನ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗೋದ್ರೆ ಯಾರ್ ಜವಾಬ್ದಾರಿ? ಅವಳು ಮಾಡಿರೋ ಅವಂತರದಿಂದ ನನ್ ಮೊಮ್ಮಗ ಚಾಕು ಚುಚ್ಚಿಸ್ಕೊಂಡು
ಈಗ ತಾನೇ ಹುಷಾರಾಗ್ತಾ ಇದ್ದಾನೆ ಅನ್ನೋದನ್ನ ಮರಿಬೇಡ. ಹೌದು, ಅಜ್ಜಿ ಹೇಳ್ತಿರೋದ್ ನಿಜ. ಇಂಥ ಸಿಚುವೇಶನ್ನ ವಿರಾಟ್ಗೆ ಹ್ಯಾಂಡಲ್ ಮಾಡೋದ್ ಗೊತ್ತಿಲ್ಲ. ಅದು ಅಲ್ದೆ ರಾತ್ರಿ ಹೊತ್ತು ರೌಡಿ ಕುಡುಕ್ರೆ ಓಡಾಡ್ತಿರ್ತಾರೆ. ಅಂತವ್ರೇನಾದ್ರೂ ಹೇಳದ್ನಲ್ಲಮ್ಮ, ಶಿ ವಿಲ್ ಟೇಕ್ ಕೇರ್. ಅವನಿಗೇನು ಆಗೋದಿಲ್ಲ. ನೀನಿಷ್ಟು ಆರಾಮಾಗಿ ಉತ್ತರ ಕೊಡ್ತಾ ಇದೀಯ ಅಂದ್ರೆ ಅವರಿಬ್ರು ಎಲ್ಲಿ ಹೋಗಿದ್ದಾರೆ ಅಂತ ನಿನ್ಗೆ ಡೆಫಿನೆಟ್ ಆಗಿ ಗೊತ್ತಿರತ್ತೆ. ಹೇಳು, ವಿರಾಟ್ನ ಸಿಂಧು ಎಲ್ಲಿ ಕರ್ಕೊಂಡೋದ್ಲು? ನನ್ನ ಮಗನ ಜೊತೆ ಸಿಂಧು ಅನ್ನೋ ಹೆಸರು ಇದೆಯಲ್ಲ, ಅದು ನನ್ನನ್ನು ಇಷ್ಟು ಆರಾಮಾಗಿ ಮಾಡಿದೆ. ಬುದ್ಧಿ ಇಲ್ವಾ ನಿಂಗೆ? ಇಷ್ಟೊತ್ನಲ್ಲಿ ಯಾರಾದ್ರೂ ಹೊರಗಡೆ ಹೋಗೋದಿಕ್ ಬಿಡ್ತಾರಾ? ತಪ್ಪೇನು? ಅವರಿಬ್ರು ಗಂಡ ಹೆಂಡ್ತಿ, ಎಲ್ಲಿಗೆ ಬೇಕಾದ್ರೂ ಹೋಗ್ತಾರೆ, ಎಷ್ಟೊತ್ತಿಗೆ ಬೇಕಾದ್ರೂ ಬರ್ತಾರೆ. ಅದನ್ನೆಲ್ಲ ಪ್ರಶ್ನೆ ಮಾಡೋದಕ್ಕೆ ನೀವು ಅಂದ್ರೆ ನಾವೆಲ್ಲ ಯಾರು ಅಂತ. ಅಜ್ಜಿ ಬನ್ನಿ, ಇವ್ರನ್ ಕೇಳಿದ್ರೆ ನಮ್ಗೇನೂ ಉತ್ತರ ಸಿಗಲ್ಲ. ನನ್ ಇಂಟೆಲಿಜೆನ್ಸ್ ಇಂದ ನನ್ ವೀರ್ ಎಲ್ಲಿದ್ದಾನೆ ಅಂತ ನನಗ್ ಹುಡ್ಕೋದ್ ಗೊತ್ತು. ಅಯ್ಯಲ್ ರಾಣಿ, ಮನೆಯಿಂದ ಯಾರು ಹೊರಗಡೆ ಹೋಗಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಬೇಕಾಗಿರೋದು ಇಂಟೆಲಿಜೆನ್ಸ್ ಅಲ್ಲ, ಕಾಮನ್ ಸೆನ್ಸು. ವಿರಾಟ್ ಕಾಣ್ತಾ ಇಲ್ಲ ಅಂತ ನೀವೆಲ್ಲ ಹುಡ್ಕೋ ಬದ್ಲು ಹೋಗಿ ವಾಚ್ಮ್ಯಾನ್ ಹತ್ರ ಕೇಳಿದಿದ್ರೆ ಏನಾದ್ರೂ ಇಷ್ಟೊತ್ತಿಗೂ ಇನ್ಫಾರ್ಮೇಶನ್ ಸಿಕ್ಕಿರೋದು. ಓಹೋ, ಆ ಇನ್ಫಾರ್ಮೇಶನು ನಿನಗ್ ಸಿಕ್ಕಿದ್ಯಾ? ಇನ್ಫಾರ್ಮೇಶನ್ ಏನೋ, ಅವರಿಬ್ರಿಗೂ ಇಮಿಗ್ರೇಷನ್ ಕೊಟ್ಟಿದ್ದೆ ನಾನು. ಅಂದ್ರೆ ಆಚೆ ಹೋಗ್ಬೇಕು ಅಂತ ಹೇಳಿದ್ರು. ನಾನೇ ಸೆಕ್ಯೂರಿಟಿ ಹತ್ರ ಇರೋ ಬೈಕ್ ತಗೊಂಡೋಗಿ ಅಂತ ಹೇಳಿದೆ. ಏನೀಗ? ಅಯ್ಯೋ, ವೀರ್ಗೆ 2 ವೀಲರ್ ಓಡಿಸಿ ಎಕ್ಸ್ಪೀರಿಯನ್ಸ್ ಇಲ್ಲ. ಅವನು ನನ್ನ ಮಗ, ಅವನ್ಗೇನ್ ಎಕ್ಸ್ಪೀರಿಯನ್ಸ್ ಇದೆ ಏನ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಅಜ್ಜಿ, 2 ವೀಲರ್ ಅಲ್ಲಿ ಎಷ್ಟೊಂದು ಆಕ್ಸಿಡೆಂಟ್ ಆಗಿದೆ ಗೊತ್ತಾ? ಅದು ಮಧ್ಯರಾತ್ರಿ ಬೇರೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ? ಇಶಾನೆ, ಏನೇನೋ ಮಾತಾಡ್ಬೇಡಮ್ಮ. ನನ್ನ ಮಗ ಸೊಸೆ ಖುಷಿಯಾಗಿ ಹೋಗಿದ್ದಾರೆ, ಖುಷಿಯಾಗಿ ವಾಪಸ್ ಬರ್ತಾರೆ. ನೀವು ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ದೆ ನೆಮ್ಮದಿಯಾಗಿ ನಿದ್ದೆ ಮಾಡೋಗೆ. ಕುಮಾರ್, ತಪ್ಪು ಮಾಡಿದ್ದಲ್ದೆ ಜೋರಾಗಿ ಬೇರೆ ಮಾತಾಡ್ತಿದ್ಯಾ? ಈ ವಿಷಯ ಏನಾದ್ರೂ ವಸುಂಧರನ್ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಾ? ಅಜ್ಜಿ, ಇವ್ರ ಜೊತೆ ಡಿಬೇಟ್ ಮಾಡೋದಕ್ ನಮ್ಗೆ ಟೈಮ್ ಇಲ್ಲ. ನೀವ್ ಇವಾಗ್ಲೇ ಕಾಲ್ ಮಾಡಿ ವಿರಾಟ್ಗೆ ಮನೆಗ್ ಬರೋದಕ್ ಹೇಳಿ.